ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ವಿಶೇಷ ಚೇತನರಿಗಾಗಿರುವ ಕರ್ನಾಟಕ ರಾಜ್ಯದ ಏಕೈಕ ಅಂಗವಿಕಲರ ಚಾನಲ್ ಆಗಿದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ನಿರಂತರವಾಗಿ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೆ ದಿನಕ್ಕೆ 2 ಬಾರಿ ವೀಕ್ಷಿಸಿ. ಇದರಿಂದ ನಿಮಗೆ ಲಾಭ ಆಗುವುದಂತೂ ಖಂಡಿತ. ನಿನ್ನೆ ನಾವು ಪಿಂಚಣಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನಿಮಗೆ ನೀಡಿದ್ವಿ. ಅದು ನಮ್ಮ ಚಾನಲ್ ಮೂಲಕ ಮಾನ್ಯ ನಿರ್ದೇಶನಾಲಯಕ್ಕೆ ಮನವಿ ಮಾಡಿ ವಿಶೇಷ ಚೇತನರ ಪಿಂಚಣಿ ನಿಂತಿರುವ ಬಗ್ಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಖಂಡಿತ ಅವರು ನಮ್ಮ ಒಂದು ವರದಿಗೆ ಸ್ಪಂದಿಸಿ ಅದಕ್ಕೆ ನಿನ್ನೆ 3 ತಿಂಗಳ ಪಿಂಚಣಿಯನ್ನು ಜಮೆ ಮಾಡಿರುವ ಒಂದು ವರದಿ ನಿಮಗೆ ನಾನು ತಿಳಿಸಿದ್ದೆ. ಅದೇ ರೀತಿ ಪಿಂಚಣಿಗೆ ಸಂಬಂಧಪಟ್ಟ ಮತ್ತೊಂದು ಸುದ್ದಿ ನಮ್ಮ ದೇಶದ ಒಡಿಶಾ ರಾಜ್ಯದಿಂದ ಬರ್ತಾ ಇದೆ. ಆ ಸುದ್ದಿಯನ್ನು ನಿಮಗೆ ತಿಳಿಸೋಕ್ಕೆ ತುಂಬ ನನಗೆ ಸಂತೋಷ ಆಗ್ತಾಯಿದೆ. ನೋಡಿ, ವಿಶೇಷ ಚೇತನರ ದಿನಾಚರಣೆ ಬಂತು, ವಿಶ್ವ ಅಂಗವಿಕಲರ ದಿನಾಚರಣೆ ಬಂತು ಅಂದರೆ ನಮ್ಮ ಜನಪ್ರತಿನಿಧಿಗಳು ಭಾಳ ಉದ್ದುದ್ದವಾಗಿ ಭಾಷಣಗಳನ್ನು ಬಿಡ್ತಾರೆ. ಅಂದರೆ ಅವರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ, ಅವರಿಗೆ ಅದು ಕೊಡಿ, ಇದು ಕೊಡಿ, ಟೈಲರಿಂಗ್ ಮಿಷಿನ್ ಕೊಡಿ, ಹಾಗೆ ಕೊಡಿ, ಹೀಗೆ ಕೊಡಿ ಅಂತ ಭಾಷಣ ಮಾತ್ರ ಬಿಗಿತಾರೆ ಹೊರತು 100ಕ್ಕೆ 1% ಎಲ್ಲೋ ಜನ ಈಗ ಬರೀ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಆದರೆ ನಮ್ಮ ಗ್ರಾಮೀಣ ಪುನಶ್ಚೇತನ ಯೋಜನೆ ರಾಜ್ಯಾದ್ಯಂತ ಜಾರಿಯಾದಾಗಲಿಂದ ಇದಕ್ಕೆ ತದ್ವಿರುದ್ಧವಾಗಿ ಸುಮಾರು, ನಾನು 100ಕ್ಕೆ 100 ಅಂತ ಹೇಳೋದಿಲ್ಲ, ಕನಿಷ್ಠ ಒಂದು 50% ಜನ ಗ್ರಾಮೀಣ ಪುನಶ್ಚೇತನ ಯೋಜನೆಯ ಪ್ರಾರಂಭ ಆದಾಗಲಿಂದ ಪ್ರಯೋಜನ ಪಡೆಯೋದರಲ್ಲಿ ಯಾವುದೇ ಒಂದು ಮಿಥ್ಯವಾದ ಮಾತಲ್ಲ. ಅಂದರೆ ನಮ್ಮ ಗ್ರಾಮೀಣ ಪುನಶ್ಚೇತನ ಕಾರ್ಯಕರ್ತರು ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರ ಕಷ್ಟ ನಷ್ಟಗಳನ್ನು ಕೇಳುವ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದಿಂದ ಸಿಗ್ತಕ್ಕಂತಹ ಪಿಂಚಣಿ ಆಗಿರ್ಬೋದು, ವಿವಾಹ ಪ್ರೋತ್ಸಾಹಧನ ಆಗಿರ್ಬೋದು, ವಿದ್ಯಾರ್ಥಿ ವೇತನ ಆಗಿರ್ಬೋದು, ಬಸ್ ಪಾಸ್ ಮಾಹಿತಿ ಆಗಿರ್ಬೋದು, ಅಥವಾ ಬೇರೆ ಉದ್ಯೋಗ, ತರಬೇತಿ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ವಿಶೇಷ ಚೇತನರ ಒಂದು ಸಹಾಯ ಮಾಡೋದರಲ್ಲಿ, ವಿಶೇಷ ಚೇತನರಿಗೆ ಪ್ರಯೋಜನಗಳನ್ನು, ಉಪಯೋಗಗಳನ್ನು ನೀಡುವುದರಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿರೋದು ತಮಗೆಲ್ಲ ಗೊತ್ತಿದೆ. ಇದಕ್ಕಾಗಿ ಈಗಾಗಲೇ ರಾಷ್ಟ್ರ ಪ್ರಶಸ್ತಿ ಕೂಡ ನಮ್ಮ ಇಲಾಖೆಗೆ ಬಂದಿರುತ್ತದೆ. ಅಂಥದ್ದೇ ಒಂದು ಸುದ್ದಿ ಇವತ್ತು ಸರ್ಪಂಚ್ ಅಂದರೆ ಪಂಚಾಯಿತಿಯ ಅಧ್ಯಕ್ಷರಿಂದ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಂದ ಒಂದು ಶ್ಲಾಘನೀಯ ಕಾರ್ಯ ಆಗಿದೆ ಪಕ್ಕದ ಒಡಿಶಾ ರಾಜ್ಯದಲ್ಲಿ. ಒಡಿಶಾ ದೂರದ ಗ್ರಾಮದಲ್ಲಿನ ಅಂಗವಿಕಲ ಫಲಾನುಭವಿಗೆ ಪಿಂಚಣಿ ವಿತರಣೆ ಮಾಡಲು ಡ್ರೋನ್ ಬಳಕೆ ಮಾಡಲಾಗಿದ್ದು ಹಲವರು ಇದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಒಡಿಶಾದ ಸುಕ್ವಾದ ಜಿಲ್ಲೆಯ ದೂರದ ಹಳ್ಳಿಯೊಂದರಲ್ಲಿ ದೈಹಿಕ ಅಂಗವಿಕಲ ಹೇತುರಾಮ್ ಅವರು ತಮ್ಮ ಸರ್ಕಾರಿ ಪಿಂಚಣಿ ಪಡೆಯಲು ಪ್ರತಿದಿನ ದಟ್ಟವಾದ ಕಾಡಿನ ಮೂಲಕ 2 ಕಿಲೋಮೀಟರ್ ನಡೆದು ಪೋಸ್ಟ್ ಆಫೀಸ್ಗೆ ಹೋಗಬೇಕಾಯಿತು. ಆದರೆ ಈ ತಿಂಗಳು ಅವರು ಆ ಪರೀಕ್ಷೆ ಎದುರಿಸಬೇಕಾಗಿಲ್ಲ. ಅಂದರೆ ದಟ್ಟವಾದ ಕಾಡಿನಲ್ಲಿ ಹೋಗುವಂಥ ಅವಶ್ಯಕತೆ ಬೀಳಲಿಲ್ಲ. ಬದಲಿಗೆ ಪಿಂಚಣಿಯೇ ಅವರ ಮನೆ ಬಾಗಿಲಿಗೆ ಬಂದಿತ್ತು. ಹಣವನ್ನು ಡ್ರೋನ್ ಸುತ್ನಾಮಿಯವರ ಬಬಲೇಶ್ವರ್ ಪಂಚಾಯಿತಿ ವ್ಯಾಪ್ತಿಯ ಭೂತಕಪಾಡು ಗ್ರಾಮದ ಅವರ ಮನೆ ಸೇರಿತ್ತು. ಹೌದು, ಫಲಾನುಭವಿ ಸುತ್ನಾಮಿ ಮುಳ್ಳುಗುತ್ತಾ ಏನು ಹೇಳ್ತಾರೆ, ಸರ್ಪಂಚ್ ಅವರು ಡ್ರೋನ್ ಸಹಾಯದಿಂದ ನನಗೆ ಹಣ ಕಳಿಸಿದ್ದಾರೆ. ದಟ್ಟೆ ಅರಣ್ಯದಿಂದ ಸುತ್ತುವರೆದಿರುವ ಗ್ರಾಮದಿಂದ ಪಂಚಾಯಿತಿ ಕಚೇರಿಗೆ 2 ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ನನಗೆ ಪಿಂಚಣಿ ಪಡೆಯುವುದು ಒಂದು ದೊಡ್ಡ ಸವಾಲಿನ ಕೆಲಸವಾಗಿರ್ತಿತ್ತು. ಆದರೆ ಡ್ರೋನ್ ಮೂಲಕ ಹಣ ಬಂದಿದ್ದು ಇದು ದೊಡ್ಡ ಸಮಾಧಾನವಾಗಿದೆ ಎಂದು ಅವರು ಖುಷಿಯಿಂದ ವ್ಯಕ್ತಪಡಿಸುತ್ತಾರೆ. ಇನ್ನು ಈ ಕುರಿತು ಮಾತನಾಡಿರುವ ಸರ್ಪಂಚ್ ಸರೋಜ್ ಅಗ್ರವಾಲ್ ಅವರು, ಸುತ್ನಾಮಿ ಅವರು ಹುಟ್ಟಿನಿಂದಲೂ ಅಂಗವಿಕಲರಾಗಿದ್ದು ಪಿಂಚಣಿಗಾಗಿ ಅವರು ಪಡುತ್ತಿದ್ದ ಕಷ್ಟ ನೋಡುತ್ತಿದ್ದ ನನಗೆ ಮರುಕ ಹುಟ್ಟಿತು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರಣ್ಯದಲ್ಲಿ ನೆಲೆಗೊಂಡಿರುವ ಗ್ರಾಮ ಭೂತಕಪಾದವೆಂಬ ಗ್ರಾಮವಿದೆ. ದೈಹಿಕವಾಗಿ ಅಂಗವಿಕಲ ವ್ಯಕ್ತಿ ಹೇತುರಾಮ್ ಸುನಾಮಿ ಆ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ಅವರು ಹುಟ್ಟಿನಿಂದಲೂ ನಡೆಯಲು ಸಾಧ್ಯವಿಲ್ಲ. ನಾನು ಅವರನ್ನು ರಾಜ್ಯ ಪಿಂಚಣಿ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಹಾಕಿಸಿದ್ದೇನೆ. ಅವರಿಗೆ ಪಿಂಚಣಿ ಶಾಂಕ್ಷನ್ ಆಗಿದೆ. ಇತರ ದೇಶಗಳಲ್ಲಿ ಡ್ರೋನ್ ಮೂಲಕ ಅಗತ್ಯ ವಸ್ತುಗಳನ್ನು, ಔಷಧಿಗಳನ್ನು ಹೇಗೆ ಕಳುಹಿಸಲಾಗುತ್ತದೆಯೋ ಎಂಬುದನ್ನು ನಾನು ಟಿವಿ ಮೂಲಕ ನೋಡಿದ್ದೆ. ಹಾಗಾಗಿ ನಾನು ಆನ್ಲೈನ್ನಲ್ಲಿ ಡ್ರೋನ್ಗಾಗಿ ಆರ್ಡರ್ ಮಾಡಿ ಹಣವನ್ನು ಅವರ ಮನೆ ಬಾಗಿಲಿಗೆ ಡ್ರೋನ್ ಮೂಲಕವೇ ತಲುಪಿಸುವ ಕೆಲಸ ಮಾಡಿದ್ದೇನೆಂದು ಆ ಸರ್ಪಂಚ್ ಸಂತೋಷದಿಂದ ಹೇಳುತ್ತಾರೆ. ನುಪಾದ ಡಾಕ್ ಡೆವಲಪ್ಮೆಂಟ್
ಬ್ಲಾಕ್ ಡೆವಲಪ್ಮೆಂಟ್ ಅಧಿಕಾರಿ ಅಂದರೆ PDO ಅವರು ಸುಬೇದಾರ್ ಪ್ರಧಾನ್ ಮಾತನಾಡಿ, ಸೇವೆಗಳನ್ನು ತಲುಪಿಸಲು ಅಂತಹ ಸಾಧನಗಳನ್ನು ಖರೀದಿಸಲು ಸರ್ಕಾರವು ನಿಬಂಧನೆ ಹೊಂದಿಲ್ಲದ ಕಾರಣ ಅಗ್ರವಾಲ್ ಅವರ ಸ್ವಂತ ಉಪಕ್ರಮದಿಂದ ಇದು ಸಾಧ್ಯವಾಯಿತು. ಔಷಧಿ, ಪಾರ್ಸಲ್ಗಳು, ದಿನಸಿ ಮತ್ತು ಆಹಾರ ಸೇರಿದಂತೆ ವಿವಿಧ ಸರಕುಗಳನ್ನು ತಲುಪಿಸಲು ಪ್ರಪಂಚಾದ್ಯಂತ ಡ್ರೋನ್ಗಳನ್ನು ಬಳಸಲಾಗುತ್ತದೆ. ಆದರೆ ಭಾರತದಲ್ಲಿಯೂ ಸಹ ನಗದು ವಿತರಣೆಯು ಈ ರೀತಿ ಮೊದಲ ಒಂದು ಪ್ರಯತ್ನ ಆಗಿದೆ ಎಂದು ಆ ಒಂದು PDO ಹೇಳ್ತಾರೆ. ಏನೇ ಆಗಲಿ ಸ್ನೇಹಿತರೆ, ನಮ್ಮ ವಿಶೇಷ ಚೇತನರಿಗೆ, ಅದರಲ್ಲೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಾದ ನಮಗೆ ಇಂತಹ ಒಂದು ಸಣ್ಣ ಪುಟ್ಟ ಸೇವೆಯನ್ನು ಪಡೆಯಲು 3 ರಿಂದ 5 ಕಿಲೋಮೀಟರ್ 6 ಕಿಲೋಮೀಟರ್ ತೆವಳ್ಕೊಂಡು ಹೋಗಿರ್ತಕ್ಕಂಥ ನಿದರ್ಶನಗಳು ಕೂಡ ನಮ್ಮ ದೇಶದಲ್ಲಿ ಕಾಣಕ್ಕೆ ಸಿಗ್ತಾ ಇದೆ. ಆ ಕುರಿತು ಕೂಡ ನಾವು ಒಂದು ವರದಿನ ಮಾಡಿದ್ವಿ. ಆದರೆ ರಾತ್ರೋರಾತ್ರಿ ತಮಗೆ ಬೇಕಾಗಿರ್ತಕ್ಕಂತಹ ಕಾನೂನುಗಳನ್ನು, ನಿಬಂಧನೆಗಳನ್ನು ಮತ್ತು ಆದೇಶಗಳನ್ನು ಸರ್ಕಾರಕ್ಕೆ ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಇದೆ. ಇಂತಹ ವಿಶೇಷ ಚೇತನರ, ಹಿರಿಯ ನಾಗರಿಕರ ಅಥವಾ ವಿಧವೆಯರಿಗೆ ಸಂಬಂಧಪಟ್ಟ ಅಂದರೆ ಅತ್ಯಂತ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗಳಾದ ಇವರಿಗೆ ಯಾವುದಾದ್ರೂ ಒಂದು ಸಹಾಯ ಮಾಡಬೇಕಂದ್ರೆ ನೋಡಿ, ಅವ್ರು ಹೇಳ್ತಾರೆ PDO ಅವರು, ನಮಗೆ ಇಂತಹ ಸಾಧನ ಸಲಕರಣೆಗಳನ್ನು ಖರೀದಿ ಮಾಡೋಕ್ಕೆ ನಿಬಂಧನೆ ಇಲ್ಲ, ಕಾನೂನಿಲ್ಲ ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ಸ್ವಾಮಿ, ಕಾನೂನನ್ನು ಮಾಡ್ಕೋಬೇಕಾಗ್ತದೆ. ಕಾನೂನಿಗೆ ನೀವು ಇಂತಹ ಕಾನೂನು ರಚನೆ ಮಾಡೋಕ್ಕೆ ಸರ್ಕಾರಕ್ಕೆ ಪತ್ರವನ್ನು ಬರೀಬೇಕಾಗ್ತದೆ. ಪತ್ರ ಬರೆದು 1-2 ಸತಿ ನೀವು ಅವರ ಗಮನವನ್ನು ಸೆಳೆದಿದ್ದೇ ಆದರೆ ಖಂಡಿತ ಇದು ಸಾಧ್ಯ ಆಗ್ತದೆ. ಎಲ್ಲಿವರೆಗೂ ನಾವು ಕೇಳೋದಿಲ್ವೋ ಕೊಡೋರು ಅಲ್ಲಿವರೆಗೂ ಬರೋದೇ ಇಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ವಿಶೇಷ ಚೇತನ, ಅದರಲ್ಲೂ ಕೂಡ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿರ್ತಕ್ಕಂಥ ಎಂಡೋಸಲ್ಫಾನ್ ಪೀಡಿತರಾಗಿರ್ಬೋದು ಮತ್ತು ಈ ಕಡೆ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ದೈಹಿಕ ವಿಶೇಷ ಚೇತನರು ಈಗಲೂ ಕೂಡ ದಿನನಿತ್ಯ ಸುಮಾರು 3 ರಿಂದ 2 ಕಿಲೋಮೀಟರ್ ದೂರ ಹೋಗಿ ಪೋಸ್ಟ್ ಆಫೀಸ್ ಹತ್ರ ಅಥವಾ ಬ್ಯಾಂಕ್ ಹತ್ರ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಪಿಂಚಣಿಯನ್ನು ಪಡಿತಾ ಇರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಿಂದೆ ಪೋಸ್ಟಲ್ಲಿ ಸರಾಗವಾಗಿ ಪ್ರತಿ ತಿಂಗಳಿಗೊಮ್ಮೆ ಪಿಂಚಣಿ ಬರ್ತಾಯಿತ್ತು. ಯಾಕೋ ಏನೋ ಇತ್ತೀಚಿನ ದಿನಗಳಲ್ಲಿ ಆ ಪೋಸ್ಟ್ ಮ್ಯಾನ್ ಕೂಡ ನಾಪತ್ತೆಯಾಗಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಹಿಂದೆ ಯಾವ ರೀತಿ ಪೋಸ್ಟ್ ಅಥವಾ ಬ್ಯಾಂಕ್ ಮೂಲಕ ಮನೆ ಬಾಗಿಲಿಗೆ ಪಿಂಚಣಿ ಬರ್ತಾಯಿತ್ತೋ ಅದೇ ಕ್ರಮವನ್ನು ಅನುಸರಿಸಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಗೆ ಸಂಬಂಧಪಟ್ಟ ಕಾಮೆಂಟ್ಗಳನ್ನು ತಪ್ಪದೇ ಬರೆದು ಹಾಕಿ.